ಒಂದು ಕಾನ್ಸೆಪ್ಟ್ ಏನಂದ್ರೆ ಮಾಸ್ಟರ್ಸ್, ಪತ್ರಿಜಿಯವ್ರದ್ದು ನಮ್ಮ PSSM ಅಲ್ಲಿ 18 ಪ್ರಿನ್ಸಿಪಲ್ಸ್ ಇದೆ. 18 ಇದಾವೆ. ಆ 18 ಒಂದು ನಂಬರೇ ಒಂದು ಶ್ರೇಷ್ಠವಾದದ್ದು. ಅದರಲ್ಲಿ ಒಂದು ಏನಪ್ಪ ಅಂದ್ರೆ, ಏನು ಸ್ಪೆಷಲ್ ಐಡೆಂಟಿಟಿ ಇರಬಾರ್ದು, ವಸ್ತ್ರ ಅಥವಾ ವಿಭೂತಿ ಅಂತ ಆತರ ಏನೋ ಒಂದು ಸ್ಪೆಷಲ್ ಐಡೆಂಟಿಟಿ ಇರಬಾರ್ದು ಅಂತ ಪತ್ರಿಜಿಯವ್ರು ಹೇಳಿದ್ದಾರೆ. ಇದು ತುಂಬಾ ಮುಖ್ಯ. ಅದು ನಾನು ಧ್ಯಾನಕ್ಕೆ ಬಂದ್ಮೇಲೆ ನಾನೊಂದು ರಿಲಿಜನ್ ಅಥವಾ ಒಂದು ಸಂಸ್ಕಾರ ಅಥವಾ ಒಂದು ಏನೋ ಒಂದು ಆರ್ಥೋಡಾಕ್ಸ್ ದಿನ ದಿವಸ ಆ ಒಂದು ಆಚರಣೆಗಳು ಅದರಲ್ಲಿ ಬಂದಿತ್ತು. ನಾನು ಮೊದಲೆಲ್ಲ ಏನಂದ್ರೆ ಈ ಪೂಜೆ ಮಾಡೋದು ಅಥವಾ ಲಿಂಗ ಹಾಕೊಳ್ಳೋದು, ನಮ್ಮ ಮನೆಯಲ್ಲಿ ವಿಭೂತಿ ಹಚ್ಕೊಳ್ಳೋದು ಇದೆಲ್ಲ ಇತ್ತು ಮೊದಲು. ಧ್ಯಾನಕ್ಕಿಂತ ಮೊದಲು ಧ್ಯಾನಕ್ಕೆ ಯಾವತ್ತು ಬಂದೆ ಅವತ್ತೇ ಸ್ಟಾಪ್ ಮಾಡಿದೆ, ಸಾಕು ಇವೆಲ್ಲ ಬೇಕಿಲ್ಲ ಅನಿಸ್ತು. ಬಟ್ ಅದು ಆವಾಗ ಸಾಕನಿಸ್ತು. ಬಟ್ ಯಾಕಂತ ಸ್ವಲ್ಪ ವರ್ಷಗಳು ಬೇಕಾಯ್ತು ತಿಳ್ಕೊಳಕ್ಕೆ. ನೋಡಿ, ಪತ್ರಿಜಿಯವರು ಆ ಒಂದು 18 ಪ್ರಿನ್ಸಿಪಲ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಎಷ್ಟು ಮಟ್ಟಿಗೆ ಆಳ ಇದೆ. ಪತ್ರಿ ಸರ್ದು ಹಂಗೆ ಇರುತ್ತೆ ಯಾವತ್ತು, ಕಾನ್ಸೆಪ್ಟ್ಗಳೆಲ್ಲ ಅಷ್ಟೇ. ಅವ್ರು ಏನೇ ಹೇಳಿದ್ರು ಕೂಡ ಅದಕ್ಕೆ ಅರ್ಥ ಇಮಿಡಿಯೇಟ್ ಗೊತ್ತಾಗಲ್ಲ, ವರ್ಷಗಳು ಬೇಕಾಗತ್ತೆ. ನಮ್ಮಲ್ಲಿ ಜ್ಞಾನ ಇತ್ತಂದ್ರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಅಂದ್ರೆ ನಾವು ಯಾವುದೇ ಬಂಧ ಇಟ್ಕೋಬಾರ್ದು, ಅದು ಮೇನು. ನೋಡಿ, ನಾವು ಯಾವ್ದೋ ಒಂದು ಧರ್ಮದಲ್ಲಿ ಹುಟ್ಟಿದೀವಿ, ಹಿಂದೂನಲ್ಲಿ ಹುಟ್ಟಿದ್ವೋ ಅಥವಾ ಮುಸ್ಲಿಂ ಅಲ್ಲಿ ಹುಟ್ಟಿದ್ವೋ, ಕ್ರಿಶ್ಚಿಯನ್ ಹುಟ್ಟಿದ್ವೋ, ಸಿಖಿಸಮ್, ಜೈನಿಸಮ್, ಬುದ್ಧಿಸಮ್ ಯಾವ್ದೊಂದು ಹುಟ್ಟಿದೀವಿ ಅನ್ಕೊಳ್ಳಿ. ಅಲ್ಲಿ ಏನ್ ಮಾಡ್ತೀವಿ ನಾವು, ಈ ಒಂದು ಆಚರಣೆಗಳನ್ನ ತಗಂತೀವಿ ನಮ್ಮ ಜೀವನಕ್ಕೆ. ಅವು ಆಚರಣೆಗಳು ಮಾಡಿಲ್ಲ ಅಂದ್ರೆ ಏನೋ ಒಂದು ನಾನು ಈ ಧರ್ಮಕ್ಕೆ ಸಂಬಂಧ ಅಲ್ಲ ಅಂತಾರೆ ನಮ್ಮ ಕುಟುಂಬದಲ್ಲಿ, ಅಥವಾ ನಮ್ಮ ಕುಟುಂಬದಲ್ಲಿ ಬೇಜಾರಾಗ್ತಾರೆ, ಅವ್ರಿಗೋಸ್ಕರ ಮಾಡ್ತೀನಿ. ಅಥವಾ ಇನ್ಯಾರೋ ನನ್ನ ಒಂದು ಸಪ್ರೇಟ್ ಆಗಿ ನೋಡ್ತಾರೆ ಅಂತ. ಇದೆಲ್ಲ ಬಿಟ್ಬಿಡ್ಬೇಕು ಮಾಸ್ಟರ್ಸ್. ಇದೆಲ್ಲ ಜೀವನ ಅಂದ್ರೆ ಏನಂದ್ರೆ, ನಮ್ಮ ಆತ್ಮ ಏನ್ ಹೇಳುತ್ತೆ ಆತರ ಬದುಕಬೇಕು. ನನಗೆ ಸಾಕು ಅನಿಸ್ತು, ಅವತ್ತೇ ಬಿಟ್ಟೆ ನಾನು. ಅದು ಸರಿಯಾದ ಒಂದು ಮಾರ್ಗ. ಯಾಕಂದ್ರೆ ಇವೆಲ್ಲ ಇದ್ರೆ ಏನಾಗುತ್ತೆ ಅಂದ್ರೆ, ನಾವಿನ್ನೂ ಬಂದ್ ಹಾಕೊಂಡಂಗೆ ಇನ್ನು ನಾವಿನ್ನೂ ಅದನ್ನ ಬಿಟ್ಟಿಲ್ಲ ಅಂತ. ಏನ್ ಬಿಟ್ಟಿಲ್ಲ, ನಾನು ಅನ್ನೋ ಒಂದು ಐಡೆಂಟಿಟಿ ಬಿಟ್ಟಿಲ್ಲ, ನಾನು ಹಿಂದೂ ಅನ್ನೋದು ಬಿಟ್ಟಿಲ್ಲ ಇನ್ನು. ಅದು ಎಲ್ಲಿರುತ್ತೆ ಹಿಂದೂ ಅನ್ನೋದು, ನಾನು ಒಬ್ಬ ಈ ಧರ್ಮಕ್ಕೆ ಸಂಬಂಧಿಸಿದಂತಕ್ಕಂಥದ್ದು ಎಲ್ಲಿರುತ್ತೆ ಅಂದ್ರೆ ಸ್ವಾಧಿಷ್ಠಾನ ಚಕ್ರಕ್ಕೆ ಇರುತ್ತೆ. ಅದೆಲ್ಲ ಆ ಸ್ಥಿತಿಯಲ್ಲಿ ಇರುತ್ತೆ. ನಾವ್ ಹೇಗ್ ಬದುಕ್ಬೇಕಂದ್ರೆ ಸಹಸ್ರಾರ ಸ್ಥಿತಿಯಲ್ಲಿ ಬದುಕ್ಬೇಕು ಯಾವಾಗ್ಲೂ. ಒಬ್ಬ ಬುದ್ಧನ್ ತರ ಬದುಕ್ಬೇಕು. ಈ ಐಡೆಂಟಿಟಿಲಿ ಇಲ್ಲ, ಏನೋ ಒಂದು ವಿಭೂತಿನಲ್ಲಿ ಇಲ್ಲ, ಆ ಒಂದು ನಾಮದಲ್ಲಿ ಇಲ್ಲ. ಆಧ್ಯಾತ್ಮ ಅಂತಕ್ಕಂಥದ್ದು ಎಲ್ಲಿದೆ ಅಂತಂದ್ರೆ ಒಳಗಿದೆ. ಆಧ್ಯಾತ್ಮ ಅಂತಕ್ಕಂಥದ್ದು ಆ ಬೆಳಕಿನಲ್ಲಿದೆ, ಆ ಒಂದು ಆತ್ಮ ಪ್ರಕಾಶದಲ್ಲಿದೆ ಆಧ್ಯಾತ್ಮ ಅಂತಕ್ಕಂಥದ್ದು. ಅದು ಬರ್ಬೇಕು ಅಲ್ವಾ? ಸೊ ಇನ್ನು ಐಡೆಂಟಿಟಿ ಬೇಕು, ಇನ್ನು ಯಾರಿಗೋಸ್ಕರ ಬದುಕೋದು, ಇನ್ನು ಅವ್ರೇನೋ ಅನ್ಕಂತಾರೆ ಅಂತ ಬದುಕೋದು, ಅದಲ್ಲ. ಈ ತರ ತಪ್ಪುಗಳನ್ನ ನೋಡಿದೀನಿ. ಸುಮಾರು ವರ್ಷಗಳ ಧ್ಯಾನ ಮಾಡಿದ್ರು ಕೂಡ ಈ ತರ ಬದುಕ್ತಿರ್ತಾರೆ, ಯಾರೋಗೋಸ್ಕರ, ಯಾರೋ ಏನೋ ಅಂತಾರಂತ. ಅದಲ್ಲ ಅದು. ಒಬ್ರಿಗೋಸ್ಕರ ಎಷ್ಟು ದಿನ ನಾಟಕ ಮಾಡ್ಬೇಕು? ನಾಟಕ ಮಾಡ್ಬಾರ್ದು ಫಸ್ಟ್ ಆಫ್ ಆಲ್. ಜೀವನದಲ್ಲಿ ಯಾವಾಗ್ಲೂ ಸ್ಟ್ರೇಟ್ ಆಗಿರ್ಬೇಕು. ಪತ್ರಿಜರು ಹಂಗೆ ಇದ್ರಲ್ಲ, ಹಂಗೆ ಇರ್ಬೇಕು. ಮಾಸ್ಟರ್ ಕ್ವಾಲಿಟಿ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ಬೇಕು ಯಾವಾಗ್ಲೂ. ಅಂದ್ರೆ ಇವೆಲ್ಲ ಯಾಕೆ ಹೇಳ್ತೀನಿ, ನಾವಿನ್ನು ಆ ಒಂದು ಐಡೆಂಟಿಟಿನ ಅಥವಾ ಏನೋ ಒಂದು ಒಬ್ರಿಗೋಸ್ಕರ ಅಥವಾ ಒಬ್ರಿಗೋಸ್ಕರ ಭಯ ಬಿದ್ದು ಇನ್ಯಾರೋ ಏನೋ ಅನ್ಕಂತಾರೋ. ಇನ್ನೂ ಕೆಲವೊಬ್ರು ಇರ್ತಾರೆ, ಇನ್ನು ನಾನು ಅದ್ ಮಾಡಿಲ್ಲ ಆಚರಣೆಗಳು ಅಂತಂದ್ರೆ ಏನೋ ಆಗ್ಬಿಡುತ್ತಂತ ಒಂದು ಅಜ್ಞಾನದಲ್ಲಿ ಇರ್ತಾರೆ. ಏನಾಗುತ್ತೆ? ಏನಾಗದೇನಿದೆ? ಕರ್ಮ ಸಿದ್ಧಾಂತ ಇದೆ. ಕರ್ಮ ಸಿದ್ಧಾಂತನೇ ಆಟ ಆಡ್ಸುತ್ತೆ ಎಲ್ಲ. ಅಂದ್ರೆ ನಾವು ಪ್ರತಿಕ್ಷಣ ಈ ಒಂದು ಜ್ಞಾನದಲ್ಲಿ ಬದುಕಬೇಕು. ಏನಪ್ಪಾ ಜ್ಞಾನ ಏನ್ ಹೇಳುತ್ತೆ ಅಂತಂದ್ರೆ, ಬಂಧದಲ್ಲಿ ಬದುಕಬಾರ್ದು, ಒಂದು ಸತ್ಯದಲ್ಲಿ ಬದುಕಪ್ಪ ಅಂತ ಹೇಳುತ್ತೆ ಅಲ್ವಾ ಮಾಸ್ಟರ್ಸ್? ಸೊ ಸತ್ಯದಲ್ಲಿ ಬದುಕಬೇಕು, ಅದು ಸರಿಯಾದ ಮಾರ್ಗ. ಅಂದ್ರೆ ಅಲ್ಲಿ ತಪ್ಪಿಲ್ಲ. ಬಟ್ ಇನ್ನು ನಾವು ಒಂದು ಲಿಮಿಟ್ ಹಾಕೊಂಡಿದೀವಿ. ನಮಗೆ ನಾವು ಲಿಮಿಟ್ ಹಾಕೊಂಡಿದೀವಿ, ನಮಗೊಂದು ಬೌಂಡ್ರಿ ಹಾಕೊಂಡಿದೀವಿ. ಒಬ್ಬ ಮಾಸ್ಟರ್ ಹೇಗ್ ಬದುಕ್ಬೇಕಂದ್ರೆ ಬೌಂಡ್ರಿ ಬದುಕಬಾರ್ದು, ಬೌಂಡ್ರಿ ಇರಬಾರ್ದು, ಏನ್ ಇರಬಾರ್ದು, ಫ್ರೀಯಾಗಿ ಬದುಕ್ಬೇಕು. ಎಲ್ಲಾನು ದಾಟಿ ಬದುಕ್ಬೇಕು. ಅವನು ಮಾಸ್ಟ್ರು. ಏನಿದೆ ಐಡೆಂಟಿಟಿನಲ್ಲಿ? ಏನಿದೆ ಅಲ್ಲಿದೆ ಆಧ್ಯಾತ್ಮ. ಬಟ್ಟೆನಲ್ಲಿದೆ ಆಧ್ಯಾತ್ಮ. ಆಧ್ಯಾತ್ಮ ಎಲ್ಲಿದೆ? ಆಧ್ಯಾತ್ಮ ನಮ್ಮೊಳಗಿದೆ, ಆ ಒಂದು ಬೆಳಕಿನಲ್ಲಿದೆ, ಆ ಜ್ಞಾನ ಪ್ರಕಾಶದಲ್ಲಿದೆ. ಆಧ್ಯಾತ್ಮ ಎಲ್ಲಿದೆ ಅಂತಂದ್ರೆ ನನ್ನ ಪರ್ಫೆಕ್ಷನ್ ಅಲ್ಲಿದೆ, ಕ್ಲಾರಿಟಿನಲ್ಲಿದೆ, ಸೈಂಟಿಫಿಕ್ ಟೆಂಪರ್ಮೆಂಟ್ ಅಲ್ಲಿದೆ ಆಧ್ಯಾತ್ಮ ಅಂತಕ್ಕಂಥದ್ದು. ಸೈಂಟಿಫಿಕ್ ಟೆಂಪರ್ಮೆಂಟ್ ಇರ್ಬೇಕು ಯಾವಾಗ್ಲೂ, ಲಿಮಿಟ್ ಹಾಕಬಾರ್ದು. ಸರಿ, ನಾನು
ಈ ವಿಷಯ ಮಾಡಿದ್ರೆ ಏನಾಗುತ್ತೆ, ಈ ವಿಷಯ ಮಾಡ್ಲಿದ್ರೆ ಏನಾಗುತ್ತೆ, ಈ ವಿಷಯ ಯಾಕೆ ಮಾಡ್ಬೇಕು, ಈ ತರನೇ ಬದುಕ್ಬೇಕು. ಕ್ವಶನಿಂಗ್ ಇರ್ಬೇಕು, ಯಾವಾಗ್ಲೂ ಕ್ವಶನಿಂಗ್ ಇರ್ಬೇಕು. ಕ್ವಶನಿಂಗ್ ಇಂದ ಕ್ವಶನ್ ಅಲ್ಲೇ ಜೀವಿಸ್ಬಾರ್ದು. ಆ ಒಂದು ರಿಸಲ್ಟ್ ಬಂದು ರಿಸಲ್ಟ್ ಅಲ್ಲಿ ಜೀವಿಸ್ಬೇಕು. ಸತ್ಯದ ಅವಗಾಹನೆ ಮಾಡ್ಬೇಕು ಪ್ರತಿಯೊಂದರಲ್ಲೂ ಕೂಡ. ಭೂಮಿ ಮೇಲೆ ಬೇರೆ ಏನೇನೋ ಸೈನ್ಸ್ ಹೇಳ್ತಾರೆ, ಬಟ್ ತನ್ನಂತ ತಿಳ್ಕೊಂತಕ್ಕಂಥ ಸೈನ್ಸೇ ಬಿಟ್ಬಿಟ್ಟಿದ್ದಾರೆ ಎಲ್ಲ. ಈ ಫಿಸಿಕಲ್ ಸೈನ್ಸ್ ಇಟ್ಕೊಂಡು ಕೂತಿದ್ದಾರೆ. ಫಿಸಿಕಲ್ ಸೈನ್ಸ್ ಅಲ್ಲ, ಫಿಸಿಕಲ್ ಸೈನ್ಸ್ ಏನು ತುಂಬಾ ಸಣ್ಣದು. ಸ್ಪಿರಿಚುವಲ್ ಸೈನ್ಸ್ ಇದೆ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಹೇಳ್ತಾರೆ. ಅಂದ್ರೆ ಆಧ್ಯಾತ್ಮ ಅಂತಕ್ಕಂಥದ್ದು, ಆ ಒಂದು ಆಧ್ಯಾತ್ಮಿಕ ವಿಜ್ಞಾನ ಏನಿದೆ, ಎಲ್ಲಾ ಒಂದು ಈ ಭೌತಿಕ ವಿಜ್ಞಾನಕ್ಕೆ ತಾಯಿ ಅದು. ನಾನು ಈ ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಈ ಆಚರಣೆಗಳನ್ನ, ಈ ಒಂದು ಲಿಮಿಟ್ಗಳನ್ನ, ಇವೆಲ್ಲ ಬಿಟ್ಬಿಡ್ಬೇಕು. ಇದರಲ್ಲಿ ಇಲ್ಲ ಅಂದ್ರೆ ನಾವ್ ಯಾವ್ದೋ ಒಂದು ಕಂಡೀಷನ್ ಅಲ್ಲಿ ಇದೀವಿ, ಯಾವ್ದೋ ಒಂದು ಭಯದಲ್ಲಿದ್ದೀವಿ, ಯಾವ್ದೋ ಒಂದು ಬೌಂಡ್ರಿನಲ್ಲಿ ಬದುಕ್ತಿದೀವಿ. ಅದು ಕೂಡ ಬಂಧನೆ, ಅದು ಕೂಡ ಅಜ್ಞಾನೇ ಅಲ್ವಾ? ನಾನು ಒಬ್ಬ ಮಾಸ್ಟರ್ ಅಂತಂದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಯಾವ ಒಂದು ಬೌಂಡ್ರಿನ, ಲಿಮಿಟ್ಗಳನ್ನ, ಕಟ್ಟುಪಾಡುಗಳನ್ನ ಹಾಕಬಾರ್ದು. ಫ್ರೀಯಾಗಿ ಬದುಕಬೇಕು. ಅವನು ಮಾಸ್ಟ್ರು. ಯಾವುದೇ ವಿಷಯ ತಗೊಳ್ಳಿ, ಚಿಕ್ಕ ವಿಷಯಗಳು ಕೂಡ ತಪ್ಪೇ. ಚಿಕ್ಕ ವಿಷಯಗಳು ತಪ್ಪೇ. ಚಿಕ್ಕ ವಿಷಯಗಳೇ ದೊಡ್ಡ ತಪ್ಪು. ದೊಡ್ಡ ವಿಷಯಗಳು ತಪ್ಪಲ್ಲ. ಚಿಕ್ಕ ವಿಷಯಗಳೇ ತಪ್ಪು. ಚಿಕ್ಕ ವಿಷಯಗಳು ನಮ್ಮನ್ನ ಆ ಶಕ್ತಿನ ಹಾಳು ಮಾಡ್ತಾ ಇರ್ತವೆ. ಸಣ್ಣ ವಿಷಯಗಳೇ. ನಾನು ಈ ಒಂದು ಪಂಗಡಕ್ಕೆ ಸೇರಿದವನು ಇನ್ನೂ ಇರುತ್ತದೆಲ್ಲ. ಅದು ಅಜ್ಞಾನನೇ. ಅದು ಮಹಾ ಅಜ್ಞಾನ. ಅದೆಲ್ಲಿದೆಯೋ ಅದು ಸ್ವಾಧಿಷ್ಠಾನ ಚಕ್ರಕ್ಕಿದೆ. ಅದು ನಮ್ಮ ಮನಸ್ಸಿನಲ್ಲಿದೆ. ನಾನಂತಕ್ಕಂಥ ಒಂದು ಐಡೆಂಟಿಟಿ ಅದಿದೆ. ಒಂದು ಇದು ಬೇಕು, ಒಂದು ಐಡೆಂಟಿಟಿ ಅಂತ ಅಲ್ಲಿದೆ. ಅದು ಎಲ್ಲಿ ಬದುಕ್ಬೇಕು? ಮಾಸ್ಟರ್ ನಮ್ ಕೊನೆ ಗುರಿ ಏನು? ನಾವು ಸಹಸ್ರ ಸ್ಥಿತಿಗೆ ಹೋಗ್ಬೇಕು. ಒಬ್ಬ ಬುದ್ಧನ ತರ ಬದುಕ್ಬೇಕು, ಒಬ್ಬ ಬಸವೇಶ್ವರನ್ ತರ ಬದುಕ್ಬೇಕು, ಒಬ್ಬ ಜೀಸಸ್ ತರ ಬದುಕ್ಬೇಕು. ಅದು ನಮ್ಮ ಗುರಿ. ನಮ್ಮ ಗುರಿ ಏನಿದೆ ಅದೇ ತರ ನಮ್ ಬದುಕ್ಬೇಕು. ಲಕ್ಷ್ಯ ಏನಿರ್ಬೇಕು? ಯಾವತ್ತೂ ಅದೇ ಇರ್ಬೇಕು ಲಕ್ಷ್ಯ. ಏನಪ್ಪ ಲಕ್ಷ್ಯ? ನಾವು ಒಬ್ಬ ಎನ್ಲೈಟನ್ ಮಾಸ್ಟರ್ ತರ ಬದುಕ್ಬೇಕು, ಒಬ್ಬ ಪತ್ರಿಜಿ ತರ ಬದುಕ್ಬೇಕು. ಹಂಗಂದಾಗ ಏನಿರ್ಬೇಕು? ನಮ್ಮ ಆ ಒಂದು ಜೀವನ ಕೂಡ ಹಂಗೆ ಇರ್ಬೇಕು. ವಿಷಯಗಳು ಕೂಡ ಏನೇನ್ ಪ್ರತಿಯೊಂದು ಸ್ಟೆಪ್ ಕೂಡ ಹಂಗೆ ಇರ್ಬೇಕು. ಪತ್ರಿ ಸರ್ನ ನೋಡಿ ನೀವು, ಪ್ರತಿ ಒಂದು ವಿಷಯದಲ್ಲಿ ಅಷ್ಟು ಪರ್ಫೆಕ್ಷನ್ ಆಗಿರ್ತಾರೆ ಅವರು. ಒಬ್ಬ ಬುದ್ಧನ ಹೆಂಗ್ ನೋಡಿ, ಪ್ರತಿಯೊಂದು ಮಾತು, ನಡತೆ, ವ್ಯವಹಾರಗಳು ಎಲ್ಲ ಹಂಗೆ ಇರ್ತವೆ. ಅವು ಹಂಗೆ ಇರ್ಬೇಕು. ಅದು ಮಾಸ್ಟರ್ ಕ್ವಾಲಿಟಿ. ನಾನಿನ್ನು ಅಲ್ಲೇ ಇದ್ದೀನಿ ಅಂತಂದ್ರೆ ಅರ್ಥ ಏನು? ನಿನ್ನ ಕ್ಲಾರಿಟಿ ಬಂದಿಲ್ಲ ಅಂತ ಅರ್ಥ. ನಾನು ಒಂದು ಬೌಂಡ್ರಿ ಹಾಕೊಂಡಿದ್ದೀನಿ. ನನಗೊಂದು ಐಡೆಂಟಿಟಿ ಬೇಕು. ಸ್ಪೆಷಲ್ ಒಂದು ಏನ್ ಬೇಕು? ಕ್ವಾಲಿಟಿ ಬೇಕು. ಎಲ್ಲ ಗುರುತಿಸ್ಬೇಕು. ನಾನು ಹೋಗ್ಬಿಟ್ರೆ ಎಲ್ಲರೂ ದೊಡ್ಡ ನಾಮ ಹಾಕೊಂಡು, ಬಟ್ಟೆ ಹಾಕೊಂಡು ಈ ಬರ್ತಾರೆ ನೋಡಿ ಗುರುಗಳೆಲ್ಲ. ಸ್ಪೆಷಲ್ ಯಾಕೆ ಬೇಕು? ಏನಿದೆ ಸ್ಪೆಷಾಲಿಟಿ? ಏನಿದೆ ನಮ್ಮಲ್ಲಿ? ಏನು ಸ್ಪೆಷಾಲಿಟಿ ಇದೆ? ಇನ್ ಯಾರಲ್ಲಿ ಏನಿಲ್ಲ ವಿಶೇಷವಾಗಿ? ಅಂದ್ರೆ ಬೇರೆಯವ್ರ ಹತ್ರ ಏನ್ ಕಡಿಮೆ ಇದೆ, ನಮ್ಮ ಹತ್ರ ಏನ್ ಹೆಚ್ಚಿದೆ? ಏನು ಇಲ್ಲ. ಎಲ್ಲ ಸೇಮೇ. ಎಲ್ಲ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂದ್ರೆ ಮುಗೀತು. ಎಲ್ಲರೂ ಬಂದೇನೆ ಅಲ್ವಾ? ಅದಕ್ಕೆ ಪತ್ರಿಜಿ ನೋಡಿ 18 ಪ್ರಿನ್ಸಿಪಲ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಇದೆ. ಏನು? ಯಾವ ಐಡೆಂಟಿಟಿ ಇರಬಾರ್ದು. ನೀನು ಅಂತಕ್ಕಂಥ ಒಂದು ಐಡೆಂಟಿಟಿ ತೋರಿಸಬಾರ್ದು. ಕಾಷಾಯ ವಸ್ತ್ರ ಧರಿಸಬಾರ್ದು. ನಾಮಗಳು ಅವೆಲ್ಲ ಬೇಕಾಗಿಲ್ಲ. ಮಂತ್ರ ತಂತ್ರಗಳೆಲ್ಲ ಬೇಕಿಲ್ಲ ನಮಗೆ. ನೋಡಿ ಅಷ್ಟು ಅರ್ಥ ಇದೆ ಅದರಲ್ಲಿ. ಆ ಗುರು ಏನೇ ಮಾಡಿದ್ರು ಅದು ಮಹಾ ಅರ್ಥ ಇರುತ್ತದು. ಯಾವತ್ತಿರುತ್ತದ ಭೂಮಿ ಮೇಲೆ. ಯಾಕೆ ನೋಡಿ, ಈ ವಿಷಯ ಗೊತ್ತಾಗ್ಬೇಕು ನಮಗೆ. ನಾವು ಇನ್ನು ಆ ಒಂದು ಇದ್ರಲ್ಲಿ ಇದೀವಿ, ಲಿಮಿಟ್ ಅಲ್ಲಿ ಇದೀವಿ ಅಂತಂದ್ರೆ ನಾವಿನ್ನೂ ಅಜ್ಞಾನದಲ್ಲಿ ಇದೀವಿ ಅಂತ ಅರ್ಥ. ನಾವಿನ್ನು ಮನ್ಸಲ್ಲಿ ಇದೀವಿ ಅಂತ ಅರ್ಥ. ಮನ್ಸಿಗೆ ಏನಾದ್ರು ದಾಸರಾಗಿದೀವಿ ಅಂತ ಅರ್ಥ. ನಾವು ಆತ್ಮಸ್ಥಿತಿಯಲ್ಲಿ ಜೀವಿಸ್ತಿಲ್ಲ ಅಂತ ಅರ್ಥ ಅಲ್ವಾ ಮಾಸ್ಟರ್ಸ್? ಐ ಆಮ್ ನಾಟ್ ಬಿಲಾಂಗ್ ಟು ಎನಿಥಿಂಗ್. ನಾನು ಎದಕ್ಕೂ ಸಂಬಂಧಿಸಿದನಲ್ಲ. ನಾನು ದೇಹನೇ ಅಲ್ಲ. ಮತ್ತೆಲ್ಲಿ ಬಂತು ಧರ್ಮ? ಎಲ್ಲಿ ಬಂತು ನಿನಗೆ? ಆ ಬಟ್ಟೆಯಲ್ಲಿ ಬಂತು? ಈ ಕಟ್ಟುಪಾಡುಗಳು ಎಲ್ಲಿ ಬಂತು? ದಾಟಬೇಕು. ದಾಟಿ ಬದುಕ್ಬೇಕು. ಅದು ಜ್ಞಾನ. ನೀ ದೇಹನೇ ಅಲ್ಲ. ನಾನು ಆತ್ಮ ಪದಾರ್ಥ, ಯಾವತ್ತಿರ್ತಕ್ಕಂಥವನು ಶಾಶ್ವತ ಪದಾರ್ಥ ಅಂದ್ಮೇಲೆ ನಿನಗೆ ಯಾಕೆ ಬೇಕು ಈ ಐಡೆಂಟಿಟಿಗಳೆಲ್ಲ? ಈ ಕಟ್ಟುಪಾಡುಗಳು ಯಾಕೆ ಬೇಕು ನಿನಗೆ? ಎದಕ್ಕೆ ಹಾಕೊಂಡಿದೀವಿ ಬೌಂಡ್ರಿನ? ಅದರಿಂದ ಏನು ಸಾಧಿಸಕ್ ಹೊರಟಿದೀವಿ? ಏನು ಸಾಧಿಸಲ್ಲ. ಎಲ್ಲ ಹಾಳು ಮಾಡ್ಕೊಂತಿದ್ದೀನಿ. ಏನ್ ಮಾಡ್ತೀನಿ? ಇನ್ನೂ ನಾನು ಕೆಳಗೆ ಹೋಗ್ತಿದ್ದೀನಿ. ನಾನು ಧ್ಯಾನ ಏನೋ ಒಂದು ಆಜ್ಞಾ ಚಕ್ರದಲ್ಲಿ ಇದೀನಿ ನಾನು. ಮತ್ತೇನ್ ಮಾಡ್ತೀನಿ ನಾನು? ಈ ತರ ಕೆಲಸಗಳು ಮಾಡಿ ಏನ್ ಮಾಡ್ತೀನಿ? ಮತ್ತೆ ನಾನು ಸ್ವಾಧಿಷ್ಠಾನ ಚಕ್ರಕ್ಕೆ ಹೋಗ್ತೀನಿ. ಕೆಳಗೆ ಹೋಗ್ತಿದ್ದೀನಿ ನಾನು. ನಾನೇನ್ ಮಾಡ್ಬೇಕು? ಆಜ್ಞಾ ಚಕ್ರದಿಂದ ಏನ್ ಮಾಡ್ಬೇಕು? ಸಹಸ್ರ ಸ್ಥಿತಿಗೆ ಹೋಗ್ಬೇಕು ನಾನು. ಕೆಳಗೆ ಹೋಗ್ಬಾರ್ದು.
ನನಗೆ ಯಾಕೆ ಬೇಕು ಈ ಕಟ್ಟುಪಾಡುಗಳೇ ಆಗ್ಬೇಕು, ಬೌಂಡ್ರಿಗಳೇ ಆಗ್ಬೇಕು? ಫ್ರೀ ಆಗಿ ಬದುಕ್ಬೇಕು ನಾನು. ಒಂದು ಪಕ್ಷಿ ತರ ಬದುಕ್ಬೇಕು, ಒಂದು ಗಿಡ ಮರದ ತರ ಬದುಕ್ಬೇಕು. ಎಲ್ಲಿದೆ ಅಲ್ಲಿ ದುಃಖನೇ ಇಲ್ಲ ಗಿಡ ಮರದ ತರ? ಎಲ್ಲಿದೆ? ಅವಕ್ಕಿದೆಯಾ ಧರ್ಮ? ಇದೆಯಾ? ಅದಕ್ಕೆ ಐಡೆಂಟಿಟಿ ಇದೆಯಾ? ಪ್ರಕೃತಿ ಎಷ್ಟು ಫ್ರೀ ಆಗಿದೆ, ಅಲ್ಲಿ ಏನು ಐಡೆಂಟಿಟಿ ಇಲ್ಲ. ನಾನು ಅಂತಕ್ಕಂಥದ್ದು ಏನು ತೋರ್ಸ್ಕೊಳೋದಿಲ್ಲ. ಪ್ರಕೃತಿ ಎಷ್ಟು ಆರಾಮಾಗಿದೆ. ಒಂದು ನಾಯಿ ಮರಿ ಹೆಂಗಿದೆ, ನಾಯಿ ಹೆಂಗಿದೆ, ಅದ್ರ ತರ ಕೂಡ ಬದುಕ್ತಿಲ್ಲ ನಾವು. ಅದಕ್ಕೆ ದುಃಖ ಇದೆ ನಮಗೆ. ನಾನು ಏನೋ ಒಂದು ಐಡೆಂಟಿಟಿ ಬೇಕು, ನಾನು ಅಂತಕ್ಕಂಥದ್ದು ಬೇಕು ನನಗೆ. ನಾನು PSS ಅನ್ನೋದು ಕೂಡ ಒಂದು ಮಾಯನೇ ಮಾಸ್ಟರ್ಸ್. ಪತ್ರಿಜಿ ಯಾಕೆ ಮಾಡಿದ್ರೆ PSS ಅಂದ್ರೆ ಗೌರ್ಮೆಂಟ್ ರೂಲ್ಸಿಗೆ ಒಂದು ತೋರಿಸ್ಬೇಕು ಸಮಾಜಕ್ಕೋಸ್ಕರ, ಅದು ಕೂಡ ಬಂಧನೆ. ನಾವ್ ಯಾಕೆ PSS ಮೈಸೂರು ಮಾಡಿದೀವಿ ಅಂದ್ರೆ ಒಂದು ಗೌರ್ಮೆಂಟ್ ರೂಲ್ಸ್ಗೆ, ಒಂದು ಕೆಲಸಗಳು ಆಗೋಕ್ಕೋಸ್ಕರ ಮಾಡಿದೀವಿ ಅಷ್ಟೇ. ಇದು ಕೂಡ ಬಂಧನೆ. PSS ಅಂದ್ರೆ ಅಲ್ಟಿಮೇಟ್ ಏನು ಪ್ರಕೃತಿನೇ ಅಷ್ಟೇ, ಏನೂ ಅಲ್ಲ. ಮಾಸ್ಟರ್ಸ್ ಇದು ವಿಷಯನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನಾನು ಏನ್ ಮಾಡಕ್ ಹೊರಟಿದ್ದೀನಿ, ಆ ಕೆಲಸದಿಂದ ರಿಸಲ್ಟ್ ಏನಾಗುತ್ತೆ, ನಾನು ಎಲ್ಲಿ ಹೋಗ್ತಿದ್ದೀನಿ, ಎಲ್ಲಿಗೆ, ನಾನು ಈ ಕೆಲಸ ಮಾಡಿದ್ರೆ ಏನಾಗ್ತೀನಿ, ನಾನು ಐಡೆಂಟಿಟಿ ಇಟ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ತೀನಿ. ಐಡೆಂಟಿಟಿ ಅನ್ನೋದೇನು ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದದು. ನಾನು ಅಂತಕ್ಕಂಥದ್ದು ಮನಸ್ಸು. ನಾನು ಈ ಈ ಈ ಈ ಈ ಒಂದು ಪಂಗಡಕ್ಕೆ ಸಂಬಂಧಿಸಿದವನು. ಇನ್ನೆಲ್ಲಿದೆ ನೀನು? ಮನ್ಸಲ್ಲಿದೆಯಾ ಇನ್ನು? ನೀನು ಆತ್ಮಸ್ಥಿತಿಯಲ್ಲಿ ಇಲ್ಲ ನೀನು. ನೀನ್ ಹೇಗ್ ಬದುಕ್ಬೇಕು? ಬುದ್ಧನ್ ತರ ಬದುಕ್ಬೇಕು. ಬುದ್ಧ ಅಂದ್ರೆ ಏನು? ಸಹಸ್ರ ಸ್ಥಿತಿ ಅವ್ನು ಇರ್ತಕ್ಕಂಥವ್ನು ಅವನು. ಅಲ್ವಾ ಮಾಸ್ಟರ್ಸ್? ಸೊ ನಾವು ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಯಾಕಂದ್ರೆ ನಮ್ಮ ಲಕ್ಷ್ಯ ಏನು? ಎನ್ಲೈಟನ್ಮೆಂಟ್. ನಮ್ಮ ಲಕ್ಷ್ಯ ಏನು? ಎನ್ಲೈಟನ್ಮೆಂಟ್. ಅಂದ್ರೆ ಆ ವಿಷಯಗಳನ್ನ ನಾವು ಶ್ರದ್ಧೆಯಿಂದ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲೇಬೇಕು. ಅವಾಗ ಏನಾಗ್ತೀವಿ? ಎನ್ಲೈಟನ್ಮೆಂಟ್ ಬಂದೇ ಬರುತ್ತೆ. ನಾನೇನೋ ಧ್ಯಾನ ಮಾಡ್ತಿದ್ದೀನಿ, ಸ್ವಾಧ್ಯಾಯ ಮಾಡ್ತಿದ್ದೀನಿ, ಮತ್ತೆ ನಾನು ಅಂತ ತೋರ್ಸ್ಕೊಂತಿದ್ದೀನಿ. ನಾನು ಹಿಂದೂ, ನನಗೆ ಒಂದು ಐಡೆಂಟಿಟಿ ಬೇಕು, ನಾನು ಸ್ಪೆಷಲ್ ಪರ್ಸನ್, ಒಬ್ಬ ಮಾಸ್ಟ್ರು, ಪಿರಮಿಡ್ ಮಾಸ್ಟ್ರು. ನೋ ನೋ, ಇವೆಲ್ಲ ಅಲ್ಲ. ಆ ಪಿರಮಿಡ್ ಮಾಸ್ಟರ್ ಅಂತಕ್ಕಂಥದ್ದು ಏನ್ ತೋರಿಸುತ್ತೆ ಅಂತಂದ್ರೆ ಈ ಗುಣಗಳನ್ನ ಎತ್ತಿ ತೋರಿಸುತ್ತೆ. ಐಡೆಂಟಿಟಿ ನನಗಿಲ್ಲ. ನಾನು ಒಬ್ಬ ಬುದ್ಧನ್ ತರ ಬದುಕ್ತಿದ್ದೀನಿ. ನಾನು ಸಹಜವಾಗಿ ಬದುಕ್ತಿದ್ದೀನಿ, ಪ್ರಕೃತಿ ತರ ಬದುಕ್ತಿದ್ದೀನಿ. ಅವನು ಪಿರಮಿಡ್ ಮಾಸ್ಟರ್. ಪತ್ರಿಜಿ ಪಿರಮಿಡ್ ಮಾಸ್ಟರ್ ಅಂದ್ರೆ ಏನು? ಈ ವಿಷಯಗಳನ್ನೆಲ್ಲ ತುಂಬಿಸ್ಕೊಂಡವನು, ಈ ಜ್ಞಾನದಲ್ಲಿ ಬದುಕಂತಕ್ಕವನು ಪಿರಮಿಡ್ ಮಾಸ್ಟರ್. ಪತ್ರಿಜಿ ಅವ್ರು ಹೇಳಿದ್ದು. ಪತ್ರಿಜಿ ಅವ್ರು ಹೇಗಿದ್ರು? ಹಿಂಗೆ ಇದ್ರು ಅವರು. ಸಹಜವಾಗಿದ್ರು ಅವರು. ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ರು. ಎಲ್ಲರ ಜೊತೆ ಸಹಜವಾಗಿ ಆ ಮಾಮೂಲಿ ತರ ಇರ್ತಿದ್ರು. ಅದೇ ಕರೆಕ್ಟು. ಸೊ ಐಡೆಂಟಿಟಿ ಬೇಕಾಗಿಲ್ಲ ನಮ್ಗೆ. ಐಡೆಂಟಿಟಿ ಅಂದ್ರೆ ಏನು? ಸ್ವಾಧಿಷ್ಠಾನ ಚಕ್ರ ನೆನ್ಪಿಟ್ಕೋಬೇಕು. ಏನು? ಮೂಲಾಧಾರ, ಸ್ವಾಧಿಷ್ಠಾನ, ಮನ್ಸು ಅಂತ. ನೋ ಐಡೆಂಟಿಟಿ. ನಾನು ಒಬ್ಬ ಬುದ್ಧ. ನಾನು ಸಹಸ್ರಾರ ಸ್ಥಿತಿಯಲ್ಲಿ ಇರ್ತಕ್ಕಂಥ ನನಗೇನು ಚಕ್ರಾತೀತ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಾನು, ಯಾವುದೇ ಬಂಧ ಇಲ್ದಿರ್ತಕ್ಕಂಥ ನಾನು. ಸೊ ಮಾಸ್ಟರ್ಸ್, ಪತ್ರಿಜಿ ಪ್ರತಿಯೊಂದು ಹೇಳಿದ್ರು ಕೂಡ ಅಷ್ಟು ಅರ್ಥ ಇರುತ್ತೆ ಅದರಲ್ಲಿ. ಹಾಗಾಗಿ ಥ್ಯಾಂಕ್ ಯು ಮಾಸ್ಟರ್ಸ್.